ಏನೆಲ್ಲ ಕಸರತ್ತು ಮಾಡ್ತಾರೆ. ಈಗ ಟೆಕ್ಕಿಯೊಬ್ಬರು ಬರವಣಿಗೆಯ ಮೂಲಕ ಗಿನ್ನಿಸ್ ಬುಕ್ನಲ್ಲಿ ದಾಖಲೆ ಮೂಡಿಸಲು ಹೊರಟಿದ್ದಾರೆ. ಅದು ಉಲ್ಟಾ ರೆಕಾರ್ಡ್. ಹಾಗಂದ್ರೇನು ಈ ವರದಿ ನೋಡಿ. ರಿಂದ 8 ಕೆಜಿ ತೂಗುವ ಈ ಭಾರತ ಪುಸ್ತಕದಲ್ಲಿ ಮಗ್ನರಾಗಿ ಬರೆಯುತ್ತಿರುವವರು ಮಂಜುನಾಥ್. ಐಟಿಸಿ ಇನ್ಫೋಟೆಕ್ನ ಉದ್ಯೋಗಿಯಾಗಿರುವ ಮಂಜುನಾಥ್ ಕೆಲಸದ ನಡುವೆ ಬಿಡುವು ಮಾಡಿಕೊಂಡು ಗಿನ್ನಿಸ್ ದಾಖಲೆ ಪುಸ್ತಕವನ್ನೇ ಉಲ್ಟಾ ಬರೆದಿದ್ದಾರೆ. ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ತಗೊಳ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇದು ಮಾಡಿ, ಯಾಕೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಪುಸ್ತಕನ ಯಾಕೆ ರಿವರ್ಸಲ್ಲಿ ಬರೀಬಾರ್ದು, ಯಾಕಂದರೆ ಅದರಲ್ಲಿ ಎಲ್ಲ ದಾಖಲೆಗಳು ನಮೂದನೆ ಆಗಿರುತ್ತೆ. ಆ ಒಂದು ದಾಖಲೆ ಮಾಡಿರೋಂಥ ಗ್ರೇಟ್ ಪರ್ಸ್ನಾಲಿಟೀಸ್ ಬಗ್ಗೆ ನಾನು ರಿವರ್ಸಲ್ಲಿ ಬರೆದು ಆ ಆಕ್ಚುಯಲ್ ಪಿಕ್ಚರ್ಸ್ನ ಅದರಲ್ಲಿ ಪ್ರೆಸೆಂಟ್ ಮಾಡಿ ಗಿನ್ನಿಸ್ ರೆಕಾರ್ಡ್ ಮಾಡಬೇಕು ಅನ್ನೋದೊಂದು ಉದ್ದೇಶ ಇಟ್ಕೊಂಡು ಮಾಡಿದೆ. ಗಿನ್ನಿಸ್ ದಾಖಲೆ ಪುಸ್ತಕದಲ್ಲಿರುವ ಚಿತ್ರಗಳನ್ನೇ ಅಂಟಿಸಿ ಅದೇ ಲುಕ್ ಕೊಟ್ಟಿದ್ದಾರೆ. ಬರೋಬ್ಬರಿ 300 ಪುಟವನ್ನ 148 ದಿನಗಳಲ್ಲಿ ಬರೆದು ಮುಗಿಸಿ ಗಿನ್ನಿಸ್ ರೆಕಾರ್ಡ್ ಮಾಡಲು ಸನ್ನದ್ಧರಾಗಿದ್ದಾರೆ. ಇವರ ಈ ಸಾಧನೆ ಸ್ನೇಹಿತರನ್ನು ಮೆಚ್ಚಿಸಿದೆ. ತುಂಬ ಕಷ್ಟ ಬಿದ್ದು ಹ್ಯಾಂಡ್ ರೈಟಿಂಗ್ ಉಲ್ಟಾ ಬರೀ ತುಂಬ ಕಷ್ಟ. ಅಂಥದ್ರಲ್ಲಿ ಅವರು ಡೈಲಿ 4-5 ಅವರು ಟೈಮ್ ಟೇಬಲ್ ಹಾಕ್ಕೊಂಡು 1 ಅವರ್ ಯೋಗ ಮಾಡ್ತಾರೆ. ಅದು ಇದು ಎಲ್ಲ ದಿನಚರಿ ಟೈಮ್ ಟೇಬಲ್ ಹಾಕ್ಕೊಂಡು ಪ್ರೀ ಪ್ಲಾನಿಂಗ್ ಮಾಡಿ ಅವರು ತುಂಬ ಸಾಧನೆ ಮಾಡಿದ್ದಾರೆ. ಅವ್ರ ಸಾಧನೆಗೆ ನಮ್ಗೆ ತುಂಬ ಖುಷಿ ಆಗ್ತಿದೆ. ಗಿನ್ನಿಸ್ ದಾಖಲೆ ಮಾಡುವ ಕನಸನ್ನ ಹೊತ್ತು ದಿನಕ್ಕೆ 3 ರಿಂದ 4 ತಾಸು ಕುಳಿತು ಶ್ರದ್ಧೆಯಿಂದ ಪ್ರತಿ ಅಕ್ಷರವನ್ನ ಉಲ್ಟಾ ಬರೆದಿದ್ದಾರೆ. ಅಕ್ಟೋಬರ್ನಲ್ಲಿ ಗಿನ್ನಿಸ್ ದಾಖಲೆಗೆ ಈ ಪುಸ್ತಕ ಬರೆದ ಪರಿಯನ್ನ ಸಿಡಿಯ ಮೂಲಕ ಯುಕೆಗೆ ಕಳುಹಿಸಲಿದ್ದಾರೆ. ಸುಮ್ಮನೆ 300-400 ಪೇಜ್ಗಳನ್ನ ಬರೆಯೋದೇ ಒಂದು ದೊಡ್ಡ ಸಾಹಸ. ಅಂಥದ್ರಲ್ಲಿ ಉಲ್ಟಾ ಬರೆದು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಬುಕ್ಕನ್ನೇ ಬರೆದು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಗೆ ಕಳಿಸ್ತಾ ಇದ್ದಾರೆ ಮಂಜುನಾಥ್ ಅವರು. ನಿಜಕ್ಕೂ ಈ ಸಾಧನೆ ಪ್ರಶಂಸನಾರ್ಹ. ಅವರದ್ದು ಗಿನ್ನಿಸ್ ದಾಖಲೆ ಆಗ್ಲಿ, ಇನ್ನಷ್ಟು ದಾಖಲೆಗಳನ್ನ ಮಾಡುವತ್ತ ಅವರು ಹೆಜ್ಜೆಯನ್ನ ಇಡ್ಲಿ ಅನ್ನೋದೇ ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಶಶಿಕಾಂತ್ ಜೊತೆ ಪ್ರತಿಮಾ ಭಟ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು.